ಎಕ್ಸಸೈಸ್ 11.1 4th ಕ್ವಶನ್. ಓಕೆ, ಈ ಕ್ವಶನ್ ಮಾಡೋಕ್ಕಿಂತ ಮುಂಚೆ ಓಕೆ ಈಗ ನಿಮಗೆ ಒಂದು ಡಯಾಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಆಮೇಲೆ ಕ್ವಶನ್ ಓದೋಣ. ಓಕೆ, ಈಗ ಈ ಸರ್ಕಲ್ ಒಂದ್ ಸ್ವಲ್ಪ ದೊಡ್ಡ ತಗೊಳೋಣ ಸೊ ದಟ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. 4th ಕ್ವಶನ್, ಎ ಕಾರ್ಡ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್. ಓಕೆ, ನಾನೇನ್ ಮಾಡ್ತೀನಿ, ಇದನ್ನ ಸೆಂಟರ್ ಅನ್ಕೊಂತೀನಿ. ಓಕೆ, ಇದನ್ನ ಕಾರ್ಡ್ ಅಂತ ತಗೊಂತೀನಿ. ಓಕೆ, ಇದು ಕಾರ್ಡ್. ಈಗ ಅವನ್ ಏನ್ ಕೊಟ್ಟಿದ್ದಾನೆ, ಎ ಕಾರ್ಡ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್. ಓಕೆ, ನಾವು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿದ್ರೆ ಎಷ್ಟಾಗುತ್ತೆ, ಇದು 10 ಸೆಂಟಿಮೀಟರ್ ಆಗುತ್ತೆ. ಓಕೆ, ಯಾಕಂದ್ರೆ ಅದು ರೇಡಿಯಸ್, ಇದು ಕೂಡ ರೇಡಿಯಸ್ ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು, 10 ಸೆಂಟಿಮೀಟರ್. ಆಮೇಲೆ ಏನ್ ಕೊಟ್ಟಿದ್ದಾರೆ, ಸಬ್ಟೆಂಡ್ಸ್ ಎ ರೈಟ್ ಆಂಗಲ್ ಎಟ್ ದ ಸೆಂಟರ್. ಸೆಂಟರ್ ಹತ್ರ ಎಷ್ಟು ಆಂಗಲ್ ಮಾಡ್ತಾ ಇದೆ, 90 ಡಿಗ್ರಿ ಮಾಡ್ತಾ ಇದೆ. ಸೊ ಆ ಆಂಗಲ್ ಕೊಟ್ಟಿದ್ದಾರೆ. ಈಗ ಏನ್ ಫೈಂಡ್ ಮಾಡ್ಬೇಕು, ಫೈಂಡ್ ದ ಏರಿಯಾ ಆಫ್ ದ ಕರೆಸ್ಪಾಂಡಿಂಗ್ ಮೈನರ್ ಸೆಗ್ಮೆಂಟ್. ಓಕೆ, ಈಗ ನೀವೇ ನೋಡಿದ್ರೆ ಒಂದ್ ಸರ್ಕಲ್ ಹಾಕಿದಾಗ ಒಂದ್ ಕಾರ್ಡ್ ಹಾಕಿದ್ರೆ ಚಿಕ್ಕದಿರೋದು ಮೈನರ್ ಸೆಗ್ಮೆಂಟ್, ದೊಡ್ಡದಿರೋದು ಮೇಜರ್ ಸೆಗ್ಮೆಂಟ್. ಸೊ ಈಗ ಮೈನರ್ ಸೆಗ್ಮೆಂಟ್ ಯಾವ್ದಾಯ್ತು, ಈಗ ನಾನು ಈಗ ಎಂ ಮತ್ತೆ ಎಸ್ ಅಂತ ಬರ್ತೀನಿ ನೋಡ್ರಿ, ಇದು ಬಂದು ಮೈನರ್ ಸೆಗ್ಮೆಂಟ್. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕು, ಈ ಬ್ಲೂ ಕಲರ್ ರೀಜನ್ ಐತಲ್ಲ ಇದನ್ನ ಈ ಏರಿಯಾನ ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ, ಈಗ ಅದನ್ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ನೋಡಿ. ಓಕೆ, ಫಸ್ಟ್ ನಾನೇನ್ ಮಾಡ್ತೀನಿ, ಇಲ್ಲಿ ಬರಿತೀನಿ. ಈಗ ನಾವೇನ್ ಫೈಂಡ್ ಮಾಡ್ಬೇಕು, ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್. ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ನಾವು ಏನ್ ಬರಿಬಹುದಂದ್ರೆ, ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಬರಿಬಹುದು. ಅದು ಯಾಕೆ ಅಂತ ನೋಡ್ರಿ. ಈಗ ನೀವೇ ನೋಡ್ರಿ. ಓಕೆ, ಎಕ್ಸಾಂಪಲ್ ಅನ್ಕೋಣ, ಇದು ಸೆಕ್ಟರ್ ಕರೆಕ್ಟ್, ಇದು ಬಂದ್ ನಥಿಂಗ್ ಬಟ್ ಏನು, ಸೆಕ್ಟರ್. ಸೆಕ್ಟರ್ ಒಳಗಡೆ ನಾನೇನಾದ್ರೂ ಈ ಟ್ರಯಾಂಗಲ್ ಪೋರ್ಷನ್ ತೆಗೆದು ಬಿಟ್ರೆ ಓಕೆ ಏನ್ ಉಳಿಯುತ್ತೆ, ಈ ನೀವು ಟ್ರಯಾಂಗಲ್ ಪೋರ್ಷನ್ ನ ಬೇಕಿದ್ರೆ ನಾನು ಗ್ರೀನ್ ಕಲರ್ ಇಂದ ಶೇಡ್ ಮಾಡಿರ್ತೀನಿ ಸೊ ದಟ್ ಅರ್ಥ ಆಗ್ಬಿಡ್ತೀನಿ. ಓಕೆ, ಈಗ ನೀವು ನೋಡಿದ್ರೆ ನೀವೇ ನೋಡ್ರಿ, ಇದಿಷ್ಟು ಏನಿದು, ಇದಿಷ್ಟು ಸೆಕ್ಟರ್. ಓಕೆ, ಸೆಕ್ಟರ್ ಒಳಗಡೆ ನಾನು ಆ ಗ್ರೀನ್ ಪೋರ್ಷನ್ ಏನಾದ್ರೂ ತೆಗೆದ್ಬಿಟ್ರೆ, ಗ್ರೀನ್ ಪೋರ್ಷನ್ ಏನು ಟ್ರಯಾಂಗಲ್ ತೆಗೆದು ಬಿಟ್ರೆ ಇನ್ನು ಉಳಿದೇನು ಬ್ಲೂ ಪೋರ್ಷನ್. ಬ್ಲೂ ಪೋರ್ಷನ್ ನಥಿಂಗ್ ಬಟ್ ಏನದು, ಮೈನರ್ ಸೆಗ್ಮೆಂಟ್. ಓಕೆನಾ, ಸೊ ಇವಾಗ ನಾವೇನ್ ಬರಿಬಹುದು, ಈಗ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ನ ಏರಿಯಾ ಆಫ್ ಸೆಕ್ಟರ್. ಓಕೆ, ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಬರಿಬಹುದು. ಈ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಗೊತ್ತು ನಮಗೆ, ಏನು θ/360 ಇಂಟು πr² ಅಂತ ಗೊತ್ತು, ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು, ಇಲ್ಲಿ ಆಂಗಲ್ 90 ಡಿಗ್ರಿ ಕೊಟ್ಟಿರೋದ್ರಿಂದ ಈ ಟ್ರಯಾಂಗಲ್ ಅಲ್ಲಿ ನೋಡ್ರಿ ಆಂಗಲ್ ಎಷ್ಟು ಕೊಟ್ಟಿದ್ದಾನೆ, 90 ಡಿಗ್ರಿ ಅಂತ ಕೊಟ್ಟಿರೋದ್ರಿಂದ ನಾನು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಓಕೆ, ಈಗ ಥೀಟಾ ವ್ಯಾಲ್ಯೂ ಏನು, 90 ಡಿವೈಡೆಡ್ ಬೈ 360 ಇಂಟು, ಈಗ ಅವರು ನೀಟಾಗಿ ಪೈ ವ್ಯಾಲ್ಯೂ 3.14 ತಗೋ ಅಂತ ಹೇಳಿದ್ದಾರೆ. ಸೊ ಪೈ ಇದ್ದಲ್ಲಿ ಏನಾಗ್ಬೇಕು, 3.14 ಹಾಕ್ತೀನಿ. ಈಗ r², ರೇಡಿಯಸ್ ಎಷ್ಟಿದೆ, 10. ಓಕೆ, ಸೊ ರೇಡಿಯಸ್ ಎಷ್ಟು, 10 ಇದೆ. ಸೊ ಏನ್ ಬರ್ತೀನಿ, 10 ಇಂಟು 10 ಮೈನಸ್ ಹಾಫ್ ಇಂಟು, ಈಗ ಬೇಸ್ ವ್ಯಾಲ್ಯೂ ನೋಡ್ರಿ. ಈಗ ನಾನೀಗ ಟ್ರಯಾಂಗಲ್ ತಗೊಂಡ್ರೆ, ಓಕೆ, ಈ ಟ್ರಯಾಂಗಲ್ ತಗೊಂಡ್ರೆ ಓಕೆ, ಈಗ ಬೇಸ್ ಏನಾಗುತ್ತೆ, ಈ ಟ್ರಯಾಂಗಲ್ ತಗೊಂಡ್ರೆ ಇದಿಷ್ಟು ಬಂದ್ಬಿಟ್ಟು ನಿಮಗೆ ಈ 10 ಸೆಂಟಿಮೀಟರ್ ಅಲ್ಲ, ಇದು ಬೇಸ್ ಆಗುತ್ತೆ. ಓಕೆ, ಈ ಬೇಸ್ ಮೇಲೆ 90 ಡಿಗ್ರಿ ಯಾವ್ದು ನಿಂತಿದೆ, ಈ ಬೇಸ್ ಮೇಲೆ 90 ಡಿಗ್ರಿ ಯಾವ್ದು ನಿಂತಿದೆ, 10 ಸೆಂಟಿಮೀಟರ್ ನಿಂತಿದೆ. ಸೊ ಇಂಡೈರೆಕ್ಟ್ ಆಗಿ ಏನಾಯ್ತಂದ್ರೆ ಇದು ಬಂದ್ಬಿಟ್ಟು ಹೈಟ್ ಆಯ್ತು, ಆಮೇಲೆ ಇದು ಬಂದ್ಬಿಟ್ಟು ಏನಾಯ್ತು, ಇದು ಬೇಸ್ ಆಯ್ತು. ಓಕೆ, ಸೊ ಈ 90 ಡಿಗ್ರಿ ಲೈನ್ ನಾವೇನಂತ ಕರಿತೀವಿ, ಹೈಟ್ ಅಂತ ಕರಿತೀವಿ. ಆ 90 ಡಿಗ್ರಿ ಯಾರ ಮೇಲೆ ನಿಂತಿದೋ ಅದನ್ನ ಬೇಸ್ ಅಂತ ಕರಿತೀವಿ. ಸೊ ಬೇಸ್ ವ್ಯಾಲ್ಯೂ 10, ಹೈಟ್ ವ್ಯಾಲ್ಯೂ ಕೂಡ 10. ಸೊ ಈ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 5 ಜಾ. ಓಕೆ, ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 0 0 ಕ್ಯಾನ್ಸಲ್, 9 1 ಜಾ 9 4 ಜಾ. ಓಕೆ, ನಾನೇನ್ ಮಾಡ್ತೀನಿ, ಇಲ್ಲಿ ಒಂದ್ ಸ್ವಲ್ಪ ಮುಂದೆ ತಗೊಂತೀನಿ. ಓಕೆ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 2 2 ಜಾ 2 5 ಜಾ. ಓಕೆ, ಮತ್ತೆ 2 1 ಜಾ 2 5 ಜಾ. ಓಕೆ, ಈಗೇನ್ ಉಳಿತು, 3.14 ಇಂಟು 5 5 ಜಾ 25 ಮೈನಸ್ ಇಲ್ಲಿ 5 10 ಜಾ 50 ಉಳಿಯಿತು ಇಸ್ ಈಕ್ವಲ್ ಟು. ಓಕೆ, ಈಗ 25 ಇಂದ ಮಲ್ಟಿಪ್ಲೈ ಮಾಡಿದ್ರೆ 25 4 ಜಾ 100. ಓಕೆ, 10 ಕ್ಯಾರಿ, 25 1 ಜಾ 25, 25 ಪ್ಲಸ್ 10 ಎಷ್ಟು, 35 ಆಗುತ್ತೆ. ಓಕೆ, ಇಲ್ಲಿ 3 ಕ್ಯಾರಿ, 25 3 ಜಾ
75 ಪ್ಲಸ್ 3 78.50 ಮೈನಸ್ 50 ಆಗುತ್ತೆ. ಓಕೆ, ಸೊ ಉಳಿಯೋದೇನು? ಓಕೆ, 78.50 ಅಲ್ಲಿ 50 ಹೋದ್ರೆ ನಿಮ್ಗೆ ಏನು ಉಳಿಯುತ್ತೆ ಅಂದ್ರೆ 28.50 ಉಳಿಯುತ್ತೆ. ಓಕೆ, 28.50 ಅಂದ್ರೆ ಒಂದೇ, 28.5 ಅಂದ್ರೆ ಒಂದೇ. ಸೊ ಇಲ್ಲಿ ಏನಲ್ಲಿ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾವೇನ್ ಬರೀಬೇಕು? ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಸೊ ಇದು ನಥಿಂಗ್ ಬಟ್ ಏನು? ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಆಯ್ತು. ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಏನಾಯ್ತು? 28.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಗೊತ್ತಾಯ್ತು. ಓಕೆ, ಈಗ ನಾವೇನ್ ಮಾಡೋಣ? ಇದನ್ನ ಎರೇಸ್ ಮಾಡೋಣ. ಈ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಗೊತ್ತಾಯ್ತು. ಓಕೆ, ಅದನ್ನ ಬರ್ದ್ವಿ, ಅದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನಾವ್ ಈ ಕಡೆ ಮೂವ್ ಮಾಡೋಣ. ಈಗ ನೀವೇ ನೋಡ್ರಿ, ನೆಕ್ಸ್ಟ್ ಏನ್ ಫೈಂಡ್ ಮಾಡ್ಬೇಕು ನಾನು ಇವಾಗ? ಮೇಜರ್ ಸೆಕ್ಟರ್ ಏರಿಯಾ ಕಂಡಿಡ್ಬೇಕು. ಓಕೆ, ಮೇಜರ್ ಸೆಕ್ಟರ್. ಈಗ ನಾನು ಅದೇ ಸರ್ಕಲ್ ಮತ್ತೆ ಹಾಕ್ತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಈಗ ಸರ್ಕಲ್ ತಗೊಂಡ್ರೆ ಇದನ್ನ, ಇದು ಸೆಂಟರ್ ಅಂತ ಅನ್ಕೊಳ್ರಿ. ಈಗ ಸೆಕ್ಟರ್ ಅಂದ್ರೆ ಏನು? ಪಿಜ್ಜಾ ಶೇಪ್ ನಾಗಿರೋ ಸೆಕ್ಟರ್. ಈಗ ಇದರಲ್ಲಿ ಇದ್ರದ್ದು ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾನೆ? 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಓಕೆ, ಇದೇನಾಯ್ತು? ಇದು ಮೈನರ್ ಸೆಕ್ಟರ್. ಓಕೆ, ಇದು ಬಂದ್ಬಿಟ್ಟು ಮೈನರ್ ಸೆಕ್ಟರ್. ಎಕ್ಸಾಂಪಲ್ ನೋಡಿ, ಓ ಎ, ಇದು ಬಿ ಅನ್ಕೊಂಡ್ರೆ ಓ ಎ ಬಿ ಸಿ ಬಂದ್ಬಿಟ್ಟು ಮೈನರ್ ಸೆಕ್ಟರ್. ಇದನ್ನ ನಾನೇನ್ ಮಾಡ್ತೀನಿ? ಬ್ಲೂ ರೀಜನ್ ಇಂದ ಮಾಡ್ತೀನಿ. ಓಕೆ, ಸೊ ಇದು ಬಂದು ಮೈನರ್ ಸೆಕ್ಟರ್. ಇನ್ನು ಉಳಿದಿದ ಪಾರ್ಟ್ ಏನಿದೆ ಅಲ್ಲ, ಅದು ಬಂದು ಮೇಜರ್ ಸೆಕ್ಟರ್ ಆಗ್ಬಿಡುತ್ತೆ. ಓಕೆ, ಉಳಿದಿದ ಪಾರ್ಟ್ ಬಂದೇನು? ಮೇಜರ್ ಸೆಕ್ಟರ್. ಅದನ್ನ ಬೇಕಿದ್ರೆ ನಾನೇನ್ ಮಾಡ್ತೀನಿ? ಗ್ರೀನ್ ಕಲರ್ ಇಂದ ಶೇಡ್ ಮಾಡ್ತೀನಿ. ಓಕೆ, ಈಗ ನನಗೆ ಏನ್ ಕೇಳ್ತಾರೆ? ಈ ಗ್ರೀನ್ ಕಲರ್ ಶೇಡೆಡ್ ರೀಜನ್ ಇದೆ ಅಲ್ಲ, ಅದ್ರ ಏರಿಯಾ ಫೈಂಡ್ ಔಟ್ ಮಾಡೋ ಅಂತ ಕೇಳ್ತಾ ಇದಾರೆ. ಓಕೆ, ಈಗ ನಿಮಗೆ ಏನ್ ಗೊತ್ತಾಗಬೇಕಂದ್ರೆ ಈ ಸೆಂಟ್ರಲ್ಲಿ, ಓಕೆ, ಈ ಸೆಂಟ್ರಲ್ಲಿ ಟೋಟಲ್ ಆಂಗಲ್ ಬಂದ್ಬಿಟ್ಟು ಎಷ್ಟು? 360 ಇರಬೇಕು. ಟೋಟಲ್ ಬಂದ್ಬಿಟ್ಟು ಎಷ್ಟು? 360 ಇರಬೇಕು. ಇದು 90. ಓಕೆ, ಇದು 90 ಅಂದ್ರೆ ಇದೇನಾಗುತ್ತೆ? 360 ಮೈನಸ್ 90 ಆಗುತ್ತೆ. ಓಕೆ, ಈಗ ನಾನು ಮೇಜರ್ ಸೆಕ್ಟರ್ ತಗೊಂಡ್ರೆ, ಓಕೆ, ಮೇಜರ್ ಸೆಕ್ಟರ್ ಅಲ್ಲಿ ಥೀಟಾ ವ್ಯಾಲ್ಯೂ ಏನಾಗುತ್ತೆ? ಥೀಟಾ ವ್ಯಾಲ್ಯೂ ಬಂದ್ಬಿಟ್ಟು 360 ಮೈನಸ್ 90 ಆಗುತ್ತೆ. ಹೌದಾ? ಯಾಕಂದ್ರೆ ಈಗ ನೀವು ಇದು ನೋಡ್ಕೊಂಡ್ರೆ ಇದಿಷ್ಟು ಆಂಗಲ್ ಬಂದ್ಬಿಟ್ಟು ಟೋಟಲ್ 360 ಇರಬೇಕು. ಸೊ ಇದು 90 ಅಂದ್ರೆ ಇದೇನಾಗುತ್ತೆ? ಇದು 360 ಮೈನಸ್ 90 ಆಗುತ್ತೆ. ಸೊ 360 ಮೈನಸ್ 90 ಎಷ್ಟು? 270 ಆಗುತ್ತೆ. ಹೌದಾ? ಸೊ ಥೀಟಾ ವ್ಯಾಲ್ಯೂ ಏನ್ ತಗೋಬೇಕು ಇವಾಗ ನಾನು? ಮೇಜರ್ ಸೆಕ್ಟರ್ಗೆ ಥೀಟಾ ವ್ಯಾಲ್ಯೂ 270 ಡಿಗ್ರಿ ಅಂತ ತಗೋಬೇಕು. ಓಕೆ, ಈಗ ಫಾರ್ಮುಲಾ ಹಾಕ್ಬಿಟ್ಟು ಫೈಂಡ್ ಔಟ್ ಮಾಡೋಣ. ಸೊ ಇವಾಗ ಏರಿಯಾ ಆಫ್ ಮೇಜರ್ ಸೆಕ್ಟರ್ ಇಸ್ ಈಕ್ವಲ್ ಟು, ಸೊ ಮೇಜರ್ ಸೆಕ್ಟರ್ ಇದ್ರು ಮೈನರ್ ಸೆಕ್ಟರ್ ಇದ್ರು ಒಂದೇ ಫಾರ್ಮುಲಾ ಏನು? ಥೀಟಾ ಬೈ 360 ಇಂಟು ವೈ ಆರ್ ಸ್ಕ್ವಯರ್. ಓಕೆ, ಈಗ ಥೀಟಾ ವ್ಯಾಲ್ಯೂ ಏನು? ಥೀಟಾ ವ್ಯಾಲ್ಯೂ ಬಂದು 270 ಅಂತ ತಗೋಬೇಕು, ಡಿವೈಡೆಡ್ ಬೈ 360 ಇಂಟು ಪೈ ವ್ಯಾಲ್ಯೂ ಏನು? ಪೈ ವ್ಯಾಲ್ಯೂ 3.14 ತಗೋ ಅಂತ ಹೇಳಿದಾರೆ ಅವರು. ಓಕೆ, ಇಂಟು ರೇಡಿಯಸ್ ಏನು? 10 ಇಂಟು 10. ಓಕೆ, ಇಲ್ಲಿ 10 ಕ್ಯಾನ್ಸಲ್ ಆಯ್ತು. ಈಗ ಕ್ಯಾನ್ಸಲ್ ಮಾಡಿದ್ರೆ 9 3 ಜಾ 9 4 ಜಾ. ಓಕೆ, ಸೊ ನಾನೇನ್ ಮಾಡ್ತೀನಿ? ಈ ಕಡೆ ತಗೊಂತೀನಿ. ಓಕೆ, ಈಗ ನೀವು ನೋಡಿದ್ರೆ 3/4 ಆಯ್ತು. ಈಗ ನಾನು ಆಸ್ ಇಟ್ ಈಸ್ ಬರ್ತೀನಿ, 3/4 ಇಂಟು ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ, ಈಗ ನೋಡ್ರಿ 2 0 ಮಲ್ಟಿಪ್ಲೈ ಮಾಡಿದ್ರೆ 2 ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ. ಸೊ ಇದು ನಥಿಂಗ್ ಬಟ್, ನೀವೇ ನೋಡ್ರಿ ಇಲ್ಲಿ ಪಾಯಿಂಟ್ ಇಲ್ಲ ಅಂತ ಅನ್ಕೊಂಡು ಈಗ ಅನ್ಕೊಳ್ಳೋಣ 314. ಓಕೆ, ಇದು ಪಾಯಿಂಟ್ ಇಲ್ಲ ಅಂದ್ರೆ ಇದೊಂದು 0 ಬರೀತೀವಿ. ಹೌದಾ? ಈಗ ನಾವೇನ್ ಮಾಡ್ಬೇಕು? 2 ಪಾಯಿಂಟ್ ಹಿಂದಕ್ಕೆ ಹೋದ್ರೆ, 2 ಪಾಯಿಂಟ್ ಹಿಂದಕ್ಕೆ ಹೋದ್ರೆ, ಇಲ್ಲಿಂದ 2 ಪಾಯಿಂಟ್ ಹಿಂದಕ್ಕೆ ಹೋದ್ರೆ 314 ಆಗುತ್ತೆ. 314.00 ಅಂದ್ರೆ ಒಂದೇ, ಬರೇ 314 ಅಂದ್ರೆ ಒಂದೇ. ಓಕೆ, ಈಗ ಕ್ಯಾನ್ಸಲ್ ಆಗುತ್ತಾ ನೋಡ್ರಿ? 2 2 ಜಾ 2 1 ಜಾ 2 1 ಉಳಿತು, 2 5 ಜಾ 10. ಓಕೆ, ಮತ್ತೆ 1 ಉಳಿತು, 14 ಆಯ್ತು. ಓಕೆ, 2 7 ಜಾ 14. ಸೊ ಈಗ ನೀವು ನೋಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ 3 7 ಜಾ, ಈಗ ನಥಿಂಗ್ ಬಟ್ ಏನಾಯ್ತು? ಇದು 157 ಇಂಟು 3 ಡಿವೈಡೆಡ್ ಬೈ 2 ಆಯ್ತು. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ? 3 7 ಜಾ 21,
3 5 ಜಾ 15 plus 2 17 ಆಯ್ತು. 3 1 ಜಾ ಓಕೆ ಇಲ್ಲಿ 3 5 ಜಾ 17 ಇದೊಂದು ಕ್ಯಾರಿ 3 1 ಜಾ 3 plus 1 4 471/2 ಆಯ್ತು. ಓಕೆ ಈಗ ನಾವು ಏನ್ ಮಾಡೋಣ ಇದನ್ನ 2 ಇಂದ ಡಿವೈಡ್ ಮಾಡೋಣ. ಓಕೆ ಸೊ 2 2 ಜಾ 4 0 ಇಲ್ಲಿ 7 ಬಂತು. 2 3 ಜಾ 6 1 ಉಳಿತು. ಓಕೆ ಈ 1 ಕೆಳಗಡೆ ಬರುತ್ತೆ. ಈ ನೆಕ್ಸ್ಟ್ 2 5 ಜಾ 10 ಓಕೆ 1 ಉಳಿತು. ಪಾಯಿಂಟ್ 0 ಸೊ 2 5 ಜಾ ಸೊ ಆನ್ಸರ್ ಏನ್ ಬರುತ್ತೆ 235.5 ಓಕೆ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಏನು ಏರಿಯಾ ಆಫ್ ಮೇಜರ್ ಸೆಕ್ಟರ್. ಓಕೆನಾ ಇದು ಬಂದ್ಬಿಟ್ಟು ಏರಿಯಾ ಆಫ್ ಮೇಜರ್ ಸೆಕ್ಟರ್. ಈಗ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಓಕೆ ಸೊ ಈ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಆ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟಿರೋದು ಏನಾದ್ರು ಅಪ್ಡೇಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.